ಕಡೆಗೂ ಲಾರಿ ಮಾಲೀಕರು ಮುಷ್ಕರವನ್ನ ವಾಪಸ್ ಪಡೆದಿದ್ದಾರೆ. ಕಳೆದ 3 ದಿನಗಳಿಂದಲೂ ಕೂಡ ನಡೀತಾ ಇರುವಂತಹ ಲಾರಿ ಮಾಲೀಕರ ಹೋರಾಟ, ಹಲವು ಬೇಡಿಕೆಗಳ ಈಡೇರಿಕೆಗೆ ಅವರು ಆಗ್ರಹಿಸಿ ಹೋರಾಟವನ್ನ ನಡೆಸಲಾಗ್ತಾ ಇತ್ತು. ಇವತ್ತು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಸಭೆಯನ್ನ ನಡೆಸಲಾಗಿದೆ. ಸಭೆ ಸಕ್ಸಸ್ ಆಗಿದೆ. ಬೆಲೆ ಏರಿಕೆ ಖಂಡಿಸಿ 3 ದಿನಗಳಿಂದ ಲಾರಿ ಬಂಧನ ಮಾಡಲಾಗಿತ್ತು. 4 ಪ್ರಮುಖ ಬೇಡಿಕೆ ಇತ್ತು. ಬಗೆಹರಿಸುವ ಭರವಸೆಯನ್ನ ಸರ್ಕಾರ ಈಗ ಕೊಟ್ಟಿದೆ. ಪೊಲೀಸರ ಕಿರುಕುಳದ ಬಗ್ಗೆಯೂ ಕೂಡ ಸಭೆಯಲ್ಲಿ ಪ್ರಸ್ತಾಪವನ್ನ ಮಾಡಲಾಗಿದೆ. ಸಮಸ್ಯೆ ಇತ್ಯರ್ಥಪಡಿಸುವುದಾಗಿ ಸಚಿವರು ಭರವಸೆ ಕೊಟ್ಟ ನಂತರದಲ್ಲಿ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಗಪ್ಪ ಲಾರಿ ಮುಷ್ಕರವನ್ನ ಕೈಬಿಟ್ಟಿದ್ದೀವಿ ಅಂತ ಘೋಷಿಸಿದ್ದಾರೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಮೊನ್ನೆ ಕೂಡ ಸಭೆಯನ್ನ ನಡೆಸಿದ್ರು. ಆದರೆ ಸಭೆ ಫಲ ಕೊಡಲಿಲ್ಲ. ಇವತ್ತು ಮತ್ತೊಂದು ಸುತ್ತಿನ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. 3 ತಿಂಗಳ ಸಮಯವನ್ನ ಕೊಡಿ ಅಂತ ಕೇಳಿದ್ರು, ಆಗಲ್ಲ ಅಂತ ಕೂಡ ಹೇಳಿದ್ರು. ಈಗ 4 ಬೇಡಿಕೆಗಳ ಈಡೇರಿಕೆಗೆ ಸರ್ಕಾರ ಭರವಸೆಯನ್ನ ಕೊಟ್ಟಿದೆ. ಒಂದಷ್ಟು ಸಮಯವನ್ನ ಕೊಡಿ ಅಂತ ಕೂಡ ಕೋರಿದೆ. ಮಾಡಬೇಕು ಅಂತ ಹೇಳಿದರೆ ಅದನ್ನು ಕೂಡ ಮಾಡಿ ಅಂತ ಹೇಳಿದ್ದೀನಿ. ಆಮೇಲೆ ಈ ಆನ್ಲೈನಲ್ಲಿ ಈ ಪೆನಾಲ್ಟಿ ಕಟ್ಟೋದು, ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಅವ್ರು ಬಂದು ಇಲ್ಲೇ ಖುದ್ದಾಗಿ ಕಟ್ಟೋಕ್ಕಾಗಲ್ಲ, ಆನ್ಲೈನಲ್ಲಿ ಕಟ್ತೀವಿ ಅಂತ ಹೇಳ್ತಾರೆ. ಅದನ್ನು ಸಿಸ್ಟಮ್ ರೆಡಿ ಮಾಡಿ ಅಂತ ಹೇಳಿದ್ದೀನಿ. ನಾವು ಬಸ್ಸಸ್ಗೂ ಅಷ್ಟೇ, ಈಗ ಇದೆಲ್ಲ ಪರ್ಮಿಟ್ಸ್ ಎಲ್ಲ ಮೊದಲು ಬಂದು ನಮ್ಮ ಆಫೀಸ್ ತೊಗೋಬೇಕಾಯಿತು. ಶನಿವಾರ ಭಾನುವಾರ ರಜಾ ಬಂದುಬಿಟ್ರೆ ಆಫೀಸ್ ರಜಾ ಆಗ್ತಿತ್ತು. ಈಗ ಆನ್ಲೈನ್ ಮಾಡಿಕೊಟ್ಟಿದ್ದೀವಿ, ಅವ್ರು ಆನ್ಲೈನಲ್ಲೇ ಮಾಡ್ಕೋಬೋದು. ಇದನ್ನು ಕೂಡ ಈ ಆನ್ಲೈನ್ ಮಾಡಿಬಿಟ್ರೆ ಜಮ್ಮು ಕಾಶ್ಮೀರದಲ್ಲಿರೋರು ಕೂಡ ಆನ್ಲೈನಲ್ಲೇ ಕಟ್ಕೋಬೋದು. ಆವಾಗ ಎಲ್ಲ ಅವ್ರಿಗೂ ಅನುಕೂಲ ಆಗುತ್ತೆ, ಸಮಸ್ಯೆ ಕಡಿಮೆ ಆಗುತ್ತೆ. ಆಮೇಲೆ ಈ ಪೊಲೀಸ್ ಇಲಾಖೆಯಲ್ಲಿ ಲಾರಿ ಮಾಲೀಕರ ಸಂಘದ ಜೊತೆಗೆ ಇವತ್ತು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಸಭೆಯನ್ನ ನಡೆಸಿದ್ರು. ಸಭೆ ಫಲ ಕೊಟ್ಟಿದೆ. ಪರಿಣಾಮ ಮುಷ್ಕರವನ್ನ ಕೈಬಿಟ್ಟಿದ್ದಾರೆ. 3 ದಿನಗಳಿಂದ ಲಾರಿಯನ್ನ ಬಂದ್ ಮಾಡೋ ಮೂಲಕವಾಗಿ ಮುಷ್ಕರವನ್ನ ನಡೆಸಲಾಗ್ತಾ ಇತ್ತು. ಅನಿರ್ದಿಷ್ಟ ಅವಧಿ ನಮ್ಮ ಹೋರಾಟ ಮುಂದುವರಿಸ್ತೀವಿ ಅಂತ ಕೂಡ ಘೋಷಣೆಯನ್ನ ಮಾಡಿದ್ರು. 3 ತಿಂಗಳಲ್ಲಿ ಸಮಸ್ಯೆಯನ್ನ ಬಗೆಹರಿಸ್ತೀವಿ, ಟೈಮ್ ಕೊಡಿ ಅಂತ ಸರ್ಕಾರ ಕೇಳಿದೆ. ಪ್ರಿಂಟ್ ಅಂಡ್ ಮೀಡಿಯಾದವರಿಗೆ ಧನ್ಯವಾದಗಳು. ಹಲವಾರು ಬೇಡಿಕೆ, ಒಂದು 4 ಬೇಡಿಕೆ ಇತ್ತು. ಮೊದಲನೇದಾಗಿ ಬಾರ್ಡರ್ ಚೆಕ್ ಪೋಸ್ಟ್, ಅದು ಭಾಳ ದೊಡ್ಡ ಮನಸ್ಸಿಂದ ಕೂಡಲೇ 3 ತಿಂಗಳ ಒಳಗಡೆ ಅದನ್ನು ಸ್ಟಡಿ ಮಾಡಿ ನಿರ್ರಾಜ್ಯಗಳಿಗೆ ಯಾವ ಥರ ಇದೆಯೋ ಅವರು ಸ್ಟೇಟಲ್ಲಿ ಹೋಗಿ ಸ್ಟಡಿ ಮಾಡಿ ಆಫೀಸರ್ಸು ಯಾವ ಥರ ಕಲೆಕ್ಟ್ ಮಾಡಬೇಕು, ಯಾವ ಥರ ಸಿಸ್ಟಮ್ನ ಅಡಾಪ್ಟ್ ಮಾಡಬೇಕು ಹಂಗಂಬೋ ಸಬ್ಜೆಕ್ಟ್ನ ಹೇಳಿದ್ದಾರೆ. ಅದರಿಂದ ನಾವು ಭಾಳ ದೊಡ್ಡ ಸಂತೋಷ ಆಗಿದೆ. ಅಟ್ಲೀಸ್ಟು 20-25 ವರ್ಷ ಕಾಲ ಇದ್ದದ್ದು ಈ 3 ತಿಂಗಳ ಒಳಗಡೆ ನೋಡಿ ಅದು ನಮ್ಗೆ ಅನುಕೂಲ ಮಾಡ್ತಿತ್ತು ಹೇಳಿದ್ದಾರೆ. ಅದರಿಂದ ಮೊದಲನೇ ಪಾಯಿಂಟು. ಎರಡನೇದು, ಈ FC ಬರೋ ಗಾಡಿಗೆ 9 ವರ್ಷ 6 ವರ್ಷ 7 ವರ್ಷ ಗಾಡಿಗೆ 13,000 ರೂಪಾಯಿ ಕೇಂದ್ರ ಸರ್ಕಾರ ವಿಧಿಸಿದೆ. ಅದು ರಾಜ್ಯ ಸರ್ಕಾರ ಕೈಯಲ್ಲಿದೆ. ದಯವಿಟ್ಟು ಅದನ್ನು ಕೂಡಲೇ ಕಡಿಮೆ ಮಾಡಬೇಕು ಅಂತ ಕೇಳಿದ್ದೀವಿ. ಪತ್ರ ಮೂಲಕ ಪ್ರಪೋಸಲ್ ಇದೆ. ಅದರಿಂದ ಈಗ ಅದನ್ನ ಇವಾಗ ಅಮೆಂಡ್ಮೆಂಟ್ ಮಾಡಿಲ್ಲ, ಕೇಂದ್ರ ಸರ್ಕಾರಕ್ಕೆ ನಾವೇ ಪತ್ರ ಬರೀತೀವಿ. ಅದರಿಂದ ಅಮೆಂಡ್ಮೆಂಟ್ ಮಾಡಿಲ್ಲ, ಇವಾಗ ಪತ್ರ ಬರೆದು ಅದರಿಂದ ತಿಳುವಳಿಕೆ ತೊಗೊಂಡ್ಬೇಕು ಮಾಡ್ತಿತ್ತು ಹೇಳಿದ್ದಾರೆ. ಎರಡನೇದು. ಮೂರನೇದು ಡೀಸೆಲು. 2023ನೇ ಇಸ್ವಿಯಲ್ಲಿ ಇದಕ್ಕೆ ಮುಂದಿರೋ ಸರ್ಕಾರ ಯದ್ವಾ ರೇಟ್ನೆಲ್ಲ ಫಿಕ್ಸ್ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ರು. ನಮಗೆ ರೇಟ್ ಫಿಕ್ಸೇಷನ್ ಮಾತ್ರ ಸಾಕಂಬ ಸಬ್ಜೆಕ್ಟು ಲಾಂಗ್ ಪೆಂಡಿಂಗ್ ಇತ್ತು. ಅದನ್ನು ಇನ್ನೊಂದು ಸಲ ಸ್ಟಡಿ ಮಾಡಿ ಆಯ್ತು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪವಿತ್ರರಿಂದ. ಪವಿತ್ರ, ಈಗ ಅವರ 4 ಬೇಡಿಕೆಗಳು 3 ತಿಂಗಳ ಒಳಗಾಗಿ ಬಗೆಹರಿಸ್ತೀವಿ ಅಂತನಾ, ಅಥವಾ ಪ್ರೆಸೆಂಟ್ ಯಾವುದಾದ್ರೂ ಬಗೆಹರಿಯುವಂತಹ ಲಕ್ಷಣಗಳನ್ನ ಘೋಷಣೆ ಮಾಡಿದ್ದಾರಾ, ಹೇಗೆ? ಈಗ ಒಂದು ದಂಡವನ್ನ ವಿಧಿಸುವಂತದ್ದು, ಅದನ್ನ ಆನ್ಲೈನ್ ಅಲ್ಲಿ ಕಟ್ಟೋದಕ್ಕೆ ಅವಕಾಶವನ್ನ ಕೊಡ್ಬೇಕು ಅಂತ ಹೇಳಿದ್ರು. ಸೊ ಅದನ್ನ ತತ್ಕ್ಷಣವೇ ಬಗೆಹರಿಸುವಂತಹ ಭರವಸೆಯನ್ನ ಈಗ ಕೊಟ್ಟಿದ್ದಾರೆ. ಇನ್ನು ಬಾರ್ಡರ್ ಚೆಕ್ ಪೋಸ್ಟ್ ನಲ್ಲಿ ಸಾಕಷ್ಟು ಸಮಸ್ಯೆಗಳಿದಾವೆ, ಪೊಲೀಸರ ಕಿರುಕುಳ ಇದೆ ಅನ್ನುವಂತಹದ್ದು, ಜೊತೆಗೆ ದಂಡವನ್ನ ನಾವು ಹೆಚ್ಚಾಗಿ ಕಟ್ಟಬೇಕು ಅನ್ನುವಂಥದ್ದು. ಸೊ ಅದೆಲ್ಲವೂ ಕೂಡ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ರು. ಅದಕ್ಕೆ ಪೊಲೀಸ್ ಇಲಾಖೆಯ ಜೊತೆಗೆ ಗೃಹ ಸಚಿವರ ಜೊತೆ ಮಾತುಕತೆಯನ್ನ ಮಾಡಿ ನಾನು ಬಗೆಹರಿಸ್ತೀನಿ ಅಂತ ಹೇಳ್ತಾ ಇದ್ರು. ಪ್ರಮುಖವಾಗಿ ಈಗ ಪೆಟ್ರೋಲ್ ಡೀಸೆಲ್ ದರ ಎಸ್ಪೆಷಲಿ ತುಂಬಾ ಏರಿಕೆ ಆಗ್ತಾ ಇದೆ, ಅದನ್ನ ಕಡಿಮೆ ಮಾಡಬೇಕು ಅನ್ನುವಂಥದ್ದು. ಸೊ ಅದು ರಾಮಲಿಂಗಾರೆಡ್ಡಿ ಅವರು ನಾವು CM ಗಮನಕ್ಕೆ ತಂದು ಅದು ಯಾವ ರೀತಿ ಏನು ಅನ್ನುವಂಥದ್ದು, ಬಹುಶಃ ಅದು ಭರವಸೆ ಕೊಡೋದಕ್ಕೂ ಕೂಡ ಸಾಧ್ಯವಾಗಲ್ಲ. ಅದೇ 3 ತಿಂಗಳ ಒಳಗಡೆ ಏನಾದ್ರೂ ಮಾಡ್ತೀವಿ ಅನ್ನುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ನಿನ್ನೆ ಕೂಡ CM ಜೊತೆಯೂ ಸಭೆ ನಡೆದಿತ್ತು. ಆದ್ರೆ ಇವತ್ತು ಲಾರಿ ಮಾಲೀಕರು ಬಹುತೇಕ ಜೊತೆಗೆ ದಂಡವನ್ನ ಒನ್ ಟೈಮ್ ಸೆಟಲ್ಮೆಂಟ್ ಮಾಡ್ಕೊಡ್ಬೇಕಂದ್ರೆ ಸುಮಾರು 10 ವರ್ಷದಿಂದ ಅವರ ಬಾಕಿ ಇದೆ ದಂಡ. ಸೊ ಹಾಗಾಗಿ ಅದನ್ನ ಕಟ್ಟೋಕೆ ಒನ್ ಟೈಮ್ ಸೆಟಲ್ಮೆಂಟ್ ಅನ್ನ ಮಾಡ್ಕೊಡ್ಬೇಕು, ಅಂದ್ರೆ ಬಡ್ಡಿ ರಹಿತವಾಗಿ ಮಾಡ್ಕೊಡ್ಬೇಕು ಅನ್ನುವಂಥದ್ದು. ಸೊ ಅದನ್ನ ಕೂಡ ಒಪ್ಕೊಂಡಿದೆ ಸಾರಿಗೆ ಇಲಾಖೆ. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ಅವರು ಮುಷ್ಕರವನ್ನ 3 ದಿನದಿಂದ ಏನ್ ನಡೀತಾ ಇತ್ತು ಅದನ್ನ ವಾಪಸ್ ಮಾಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ.